ಏನ್ರಿ ಇದು ಎಲ್ಲಿ ನೋಡಿದ್ರು ಬರೀ ಚೈನೀಸ್ ಫ್ಲಾಗೇ ಕಾಣ್ಕತೈತಲ್ಲ. ಇಲ್ಲಿ ನೋಡ್ರಿಗ ಎಷ್ಟರ ಚೈನೀಸ್ ಫ್ಲಾಗ್ ಯೂಸ್ ಮಾಡ್ಯಾರ. ಇಲ್ಲಿ ನೋಡ್ರಿಗ ಫುಲ್ ಎಲ್ಲಿ ನೋಡಿದ್ರು ಸಹಿತ ಇವತ್ತು ಬರೀ ಚೈನೀಸ್ ಫ್ಲಾಗೇ ಕಾಣಕತ್ತಾವ ನೋಡ್ರಿ. ಮತ್ತು ಆಮೇಲೆ ಈ ಸಿಟಿ ನೋಡ್ರ ಏನು ಭಾರಿ ಕಾಣ್ತೈತೆ ನೋಡ್ರಿ. ಇದು ಇಲ್ಲೆಲ್ಲ ಫುಲ್ ರಿವರ್ ಐತಿ. ಬಟ್ ರಿವರ್ ಕಲರ್ ಯಾಕ್ರಿ ಈ ಥರ ಫುಲ್ ಮಣ್ಣು ಥರ ಕಾಣಕತೈತಲ್ಲ. ಮತ್ತು ಆಮೇಲೆ ಈಗ ಇವೆಲ್ಲ ಬಿಲ್ಡಿಂಗ್ಸ್ ಅವಲ್ರಿ, ಇವೆಲ್ಲ ಬಿಲ್ಡಿಂಗ್ಸ್ ಫುಲ್ IT ಕಂಪ್ನೀಸ್ ಎಲ್ಲ. ಮತ್ತು ಅದನ್ನು ಸಹಿತ ಬಿಲ್ಡಿಂಗ್ ನೋಡ್ರಿ ಏನು ಸಕ್ಕತ್ತಾಗಿ ಕಾಣ್ತೈತೆ ಅದು. ಈ ಕಡೆ ಎಲ್ಲ ಇರೋದು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್ ಅವ. ಬಟ್ ಇಲ್ಲಿ ನೋಡ್ರಿ ಎಷ್ಟರ ಫ್ಲಾಗ್ ಯೂಸ್ ಮಾಡಾರ, ಏನು ಸುದ್ದಿ. ಇವತ್ತೇನೋ ಒಂದು ಸ್ಪೆಷಲ್ ಡೇ ಐತೆ ನೋಡ್ರಿ ಚೈನಾನಾಗ. ಇವೇನು ಕಾಣಕತ್ತವಲ್ರಿ ಬಿಲ್ಡಿಂಗ್ಸ್, ಇವು ಪ್ರತಿಯೊಂದು ಸಹಿತ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್. ಈ ಕಡೆ ಏನು ಕಾಣಕತ್ತವಲ್ರಿ ಇವೆಲ್ಲ ಕಮರ್ಷಿಯಲ್ ಬಿಲ್ಡಿಂಗ್ಸ್ ರೀ. ಬಟ್ ಈ ಅಪಾರ್ಟ್ಮೆಂಟ್ಸು ಸಹಿತ ನೋಡ್ರಿ ಎಷ್ಟು ದೊಡ್ಡ ಅವ. ಮತ್ತು ಕೆಲವೊಂದು ಅಪಾರ್ಟ್ಮೆಂಟ್ ಅವ, ಅವು ಭಾಳ ಟಾಲ್ ಬಿಲ್ಡಿಂಗ್ಸ್ ಅವ. ಬಟ್ ಅವ್ರದ್ದೇನು ಬಿಲ್ಡರ್ ಕಂಪ್ನಿ ಇತ್ತಲ್ಲ ಅದು ಫುಲ್ ಶಟ್ ಡೌನ್ ಆಗಿತ್ತು ನೋಡ್ರಿ. ಯಾಕಪ್ಪ ಅಂದರೆ ಈ ಚೈನಾದ ರೂಲ್ಸ್ ಪ್ರಕಾರ, ಸ್ಪೆಷಲಿ ಈ ಸಿಟಿ ರೂಲ್ಸ್ ಪ್ರಕಾರ ಅಷ್ಟು ಟಾಲ್ ಬಿಲ್ಡಿಂಗ್ಸ್ ಕಟ್ಸಂಗಿಲ್ಲ, ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್. ಸೊ ಅದಕ್ಕೆ ಅವ್ರದ್ದು ಕಂಪ್ನಿನೇ ಫುಲ್ ಕ್ಲೋಸ್ ಆಗಿತ್ತು ನೋಡ್ರಿ, ಪರ್ಮನೆಂಟ್. ಇವಾಗ ನಾನು ಇರೋದ್ರಿ ಬ್ರಿಡ್ಜ್ ಮೇಲೆ ಅದೀನಿ. ಇವಾಗ ಸಿಟಿ ಮಧ್ಯೆ ಹೋಗ್ಬಿಟ್ಟು ಅಲ್ಲಿಂದ ಯಾವ್ದಾರು ಒಂದು ಕೆಲವೊಂದು ಸ್ಪೆಷಲ್ ಪ್ಲೇಸ್ ಇರ್ತಾವಲ್ರಿ ಅದು ತೋರಿಸ್ತೀನಿ. ಬಟ್ ಅದು ತೋರ್ಸೋಕೆ ಹೋಗ್ಬೇಕಂದ್ರೆ ಇವಾಗ ನಾನು ಸಬ್ವೇ ತೊಗೋಬೇಕು. ಬಟ್ ಇಲ್ಲಿ ಸಬ್ವೇನೂ ಹತ್ತಿರ ಇಲ್ಲ. ಸೊ ಇವಾಗ ಸಬ್ವೇ ಸ್ಟೇಷನ್ ಎಲ್ಲೈತೆ ಅಂತೇಳಿ ಹುಡ್ಕೊಂಡು ಹೋಗ್ತೀನಿ. ಆಮೇಲೆ ರೀ ಸಿಟಿ ಮಧ್ಯೆ ಹೋಗ್ಬಿಟ್ಟು ಮೇನ್ ಪ್ಲೇಸ್ ಇರ್ತೈತಲ್ಲ, ಆ ಮೇನ್ ಪ್ಲೇಸಲ್ಲಿ ಇವರು ಇವತ್ತು ಈ ಸ್ಪೆಷಲ್ ಡೇ ದಿನ ಯಾಕೆ ಈ ರೀತಿ ಈ ಚೈನೀಸ್ ಫ್ಲಾಗಿಂದ ಡೆಕೋರೇಷನ್ ಮಾಡ್ಯಾರ ಅನ್ನೋದು ನಿಮಗೆ ಈ ವಿಡಿಯೋನಾಗ ತೋರಿಸಿ ನೋಡ್ರ. ಇಲ್ಲಿ ನೋಡ್ರಿ ಇವರು ಕ್ಯಾಮ್ರಾ ಯಾವ ರೀತಿ ಯೂಸ್ ಮಾಡ್ಯಾರ, ಎಷ್ಟರ ಕ್ಯಾಮ್ರಾ ಯೂಸ್ ಮಾಡ್ತಾರೋ ಏನು ಸುದ್ದಿ ಇವ್ರಂತರು. ಇವಾಗ ರೀ ನಾನು ಈ ಕಡೆ ಅಂಡರ್ಗ್ರೌಂಡ್ ಪಾಸಿಂದ ಹೋಗ್ಬಿಟ್ಟು ಸಬ್ವೇ ತೊಗೋಬೇಕು. ಹತ್ತತ್ರ ಒಂದು 300 ಮೀಟರ್ ಇರ್ಬೋದೇನ್ರಿ. ಇಲ್ಲಿ ನೋಡ್ರಿಗ ಈ ಥರ ಅಂಡರ್ಗ್ರೌಂಡ್ ಐತಿ. ಇಲ್ಲೂ ಸಹಿತ ಸೇಫ್ಟಿಗೆ ಅಂತೇಳಿ ಕ್ಯಾಮ್ರಾ ಎಲ್ಲ ಇಟ್ಟಿರ್ತಾರ. ಎಷ್ಟರ ಸ್ಟೆಪ್ಸ್ ಅವ ರೀ. ಇದು ಮೊದಲೇ ಇರೋದು ಮೌಂಟೇನ್ ಸಿಟಿ ಐತಿ, ಮೀರಿ ಸ್ಟೆಪ್ಸ್ ಅವ. ಇನ್ನೂ ಎಷ್ಟು ದೂರ ನೋಡ್ಕೊಂಡು ಹೋಗ್ಬೇಕು, ಏನು ಸುದ್ದಿ. ಇಲ್ಲಿ ನೋಡ್ರಿಗ ಈ ಥರ ಐತಿ ಅಂಡರ್ಗ್ರೌಂಡು. ಏನ್ರಿ ಇದು, ಇಲ್ಲಿ ಯಾರು ಒಬ್ಬರು ಕಾಣಲಾಗ್ಯಾರ. ಬಟ್ ಅದ್ರ ಸಹಿತ ಎಲ್ಲ ಒಂದು ಅಬ್ಸರ್ವ್ ಮಾಡಿ ನೋಡ್ರಿ, ಇಲ್ಲಿ ಒಂಚೂರು ಏನೋ ಕಸ ಕಾಣಲಾಗಿತ್ತು ನೋಡ್ರಿ. ಚಿಕ್ಕದಾಗಿರೋಂಥ ಕಸನೂ ಇಲ್ಲ ಒಂದೀಗ. ಎಷ್ಟರ ಕ್ಲೀನ್ ರೀ. ಈಗ ನೋಡ್ರಿ ಯಾರು ಇಲ್ಲ ಮತ್ತು ಆದರೂ ಸಹಿತ ಇಷ್ಟು ಕ್ಲೀನ್ ಮೇಂಟೈನ್ ಮಾಡ್ತಾರೆ. ಕೆಲವೊಂದು ಪ್ಲೇಸಲ್ಲಿ ಹೆಂಗಿರ್ತೈತಿ ರೀ, ಸಿಟಿ ಮಧ್ಯೆ ಇದ್ದಾಗ ಅಲ್ಲಿ ಜನ ಜಾಸ್ತಿ ಬರ್ತಾರೆ, ಅವ್ರಿಗೆ ಅಟ್ರಾಕ್ಷನ್ ಆಗಲಿ ಅಂತೇಳಿ ಎಲ್ಲ ಕ್ಲೀನ್ ಮೇಂಟೈನ್ ಮಾಡ್ಬೋದು. ಬಟ್ ಇಲ್ಲಿ ಒಬ್ಬರು ಕಾಣಲಾಗ್ಯಾರ, ಆದರೂ ಸಹಿತ ಇಷ್ಟು ಕ್ಲೀನ್ ಐತೆ ನೋಡ್ರಿ. ಏನು ಸಖತ್ ಮೇಂಟೈನ್ ಮಾಡ್ತಾರೆ ಇವರು ಕ್ಲೀನು. ಇವಾಗ ಈ ಅಂಡರ್ಗ್ರೌಂಡ್ ಪಾಸಿಂದ ಬಂದೆ. ಇವಾಗ ಈ ಥರ ಐತಿ ಇಲ್ಲಿ ಪ್ಲೇಸ್. ನಾನು ಈ ಕಡೆ ಹೋಗ್ಬಿಟ್ಟು ಇವಾಗ ಸಬ್ವೇ ತೊಗೋಬೇಕು. ಆದರೂ ಸಹಿತ ನೋಡ್ರಿ ಇಲ್ಲಿ ಎಷ್ಟು ಕ್ಲೀನ್ ಐತಿ, ಏನು ಸುದ್ದಿ. ಯಪ್ಪೋ ಇವ್ರು ಭಾರಿ ಮೇಂಟೈನ್ ಮಾಡ್ತಾರೆ ನೋಡ್ರಿ. ಈಗ ಯಾರೂ ಜನ ಇಲ್ಲಂದ್ರೂ ಸಹಿತ ಹೆಂಗಾರ ಕ್ಲೀನ್ ಮಾಡ್ತಾರೆ. ಯಾರು ಕ್ಲೀನ್ ಮಾಡ್ತಾರೆ, ಏನು ಸುದ್ದಿ. ಏನು ಈ ಗಿಡದಿಂದ ಎಳಿನೇ ಉದ್ರಲ್ಲ ಏನಂತ ಮತ್ತೆ ನೋಡ್ರಿ. ಇನ್ನೂ ಆ ಕಡೆ ಹೋಗ್ಬಿಟ್ಟು ತೋರಿಸ್ತೀನಿ ಇನ್ನೂ ಎಷ್ಟರ ಕ್ಲೀನ್ ಇರ್ಬೋದು ಅಂತೇಳಿ. ಇವಾಗ ಸಬ್ವೇ ಸ್ಟೇಷನು ಹತ್ರನೇ ಐತಿ. ಇಲ್ಲಿ ಗಿಡ ಜಾಸ್ತಿ ಅವರಿ, ಫುಲ್ಲು ತಂಪು ಫೀಲ್ ಆಗಕತ್ತೈತಿ. ಯಾಕಂದ್ರೆ ಇವಾಗ ಬಿಸಿಲು ಭಾಳ ಇತ್ತು ಇವತ್ತು. ಆದರೂ ಸಹಿತ ಇವಾಗ ಇಲ್ಲಿ ಬಂದಾಗ ಮಾತ್ರ ಫುಲ್ ಒಂಥರ ಕೋಲ್ಡ್ ಫೀಲ್ ಆಗತೈತಿ. ಇವಾಗ ಏನು ನಾನು ಸ್ಟಾರ್ಟಿಂಗಲ್ಲಿ ವಿಡಿಯೋ ತೋರಿಸಿದ್ನಲ್ರಿ, ಆ ವಿಡಿಯೋ ನಾನು ಈ ಬ್ರಿಡ್ಜ್ ಮೇಲೆ ಮಾಡಿರೋದು. ಈ ಥರ ಕಾಣ್ತೈತಿ ನೋಡ್ರಿ ಬ್ರಿಡ್ಜು. ಇಲ್ಲಿ ಸಬ್ವೇನೂ ಹೋಗ್ತೈತಿ. ಈಗ ಈ ಸಬ್ವೇ ತೊಗೋಕೆ ಅಂತೇಳಿ ಅಲ್ಲಿ ಹೊಂಟಿನಿ ನಾನು. ಸಬ್ವೇ ಸ್ಟೇಷನ್ ಮುಂದೆ ಐತಿ. ಬಟ್ ಇಲ್ಲೂ ನೋಡ್ರಿ ಕೆಲವು ಜನ ಕೂತಾರ. ಬಟ್ ಆದರೂ ಸಹಿತ ಈಗ ರೀ ಭಾರಿ ಅಂದ್ರೆ ಭಾರಿ ಮೇಂಟೈನ್ ಮಾಡ್ತಾರೆ ಇವರು ಕ್ಲೀನಾಗ. ಅಲ್ಲಿ ಸಬ್ವೇನೂ ಹೊಂಟೈತಿ ನೋಡ್ರಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ನಡ್ಕೊಂಡು ಹೋಗ್ಬೇಕು. ಈಗ ಹತ್ತಿರನೇ ಐತಿ, ಭಾಳ ದೂರ ಏನಿಲ್ಲ. ಇಲ್ಲೇನೋ ಪ್ರತಿಯೊಂದು ಸಹಿತ ಚೈನೀಸ್ನಾಗ ಬರ್ತಾರ. ಎಲ್ಲಿ ನೋಡಿದ್ರು ಬರೀ CCTVನೇ ಇರ್ತಾವ. ಭಾರಿ ಚಲೋ ಐತೆ ನೋಡ್ರಿ ಪ್ಲೇಸ್ ಮಾತ್ರ. ಸೊ ನನಗೆ ಗೊತ್ತಿರೋ ಪ್ರಕಾರ ರೀ ಇಲ್ಲೂ ಸಹಿತ ಸುಮಾರು ಜನ ಹಿಂಗೆ ಕ್ಲೀನ್ ಮಾಡೋರು ಇರ್ತಾರಲ್ಲ, ಹಿಂಗೇನೆ ಕಸ ಬಿದ್ದಾಗ ಅವರು ಇರ್ತಾರೆ ವರ್ಕರ್ಸು. ಹಾಗೆ ಇಲ್ಲಿನ ಜನನೂ ಇರ್ತಾರಲ್ರಿ. ಇಲ್ಲಿನ ಜನ ಯಾರು ಹಿಂಗೆ ಬೇಕು ಅಂತಲೇ ಕಸ ಎಸೆಯಲ್ಲ. ಬೈ ಚಾನ್ಸ್ ಹಿಂಗೆ ಕೆಲವೊಬ್ರು ಇರ್ತಾರೆ ಎಸೆಯೋಂಥವ್ರು ಸಹಿತ. ಬಟ್ ಎಸೆಯೋರು ಸಹಿತ ಅವರು ಸಹಿತ ಬಂದು ಕ್ಲೀನ್ ಮಾಡ್ತಾರೆ. ಸೊ ಇಲ್ಲಿ ಕ್ಲೀನ್ ಮಾಡೋಂಥ ವರ್ಕರ್ಸಿಗೂ ಕೆಲಸ ಇದೆ. ಅದ್ರ ತಕ್ಕಂಗೆ ಇಲ್ಲಿನ ಜನದ ಮೈಂಡ್ಸೆಟ್ಟು ಸಹಿತ ಯಾರು ತಮ್ಮ ದೇಶನ ಗಲೀಜು ಮಾಡಬಾರ್ದು ಅಂತೇಳಿ ಯಾರು ಈ ಥರ ಕಸ ಎಸೆಲ್ ನೋಡ್ರಿ. ಇವಾಗ ನಿಮಗೆ ಕಾಣ್ತಿದ್ದ ಫುಲ್ ಕ್ಲಿಯರಾಗಿ ಎಲ್ಲೆಲ್ಲೂ ಕಸನೇ ಇಲ್ಲ. ಸೊ ಇದು ಬರೀ ವರ್ಕರ್ಸಿಂದ ಆಗುವಂಥ ಕೆಲಸ ಅಲ್ಲ. ಇವಾಗ ಇಲ್ಲಿನ ಜನದ್ದು ಇರ್ತೈತಲ್ಲ ಆ ಮೈಂಡ್ಸೆಟ್ಟು, ಅವ್ರದ್ದು ಮೈಂಡ್ಸೆಟ್ಟಿಂದನೂ ಸಹಿತ ಇಷ್ಟು ಕ್ಲೀನ್ ಮೇಂಟೈನ್ ಮಾಡೋಕ್ಕೆ ಸಾಧ್ಯ ನೋಡ್ರಿ. ಇಲ್ಲಿ ನೋಡ್ರಿ ಸಬ್ವೇ ಸ್ಟೇಷನ್ ಐತಿ. ಇವಾಗ ಈ ಕಡೆಯಿಂದ ನಡ್ಕೊಂಡು ಬಂದಿರೋದು. ಇವಾಗ ಇಲ್ಲಿ ಹೋಗ್ಬಿಟ್ಟು ಆ ಪ್ಲೇಸಿಗೆ ಹೋಗ್ತೀನಿ ರೀ. ಸಿಟಿ ಮಧ್ಯೆ ಏನಿರ್ತೈತಲ್ಲ ಆ ಪ್ಲೇಸ್, ಫೇಮಸ್ ಪ್ಲೇಸಸ್, ಆ ಪ್ಲೇಸ್ ತೋರ್ಸೋಕೆ ಹೋಗ್ತೀನಿ. ಸ್ವಲ್ಪ ಲೇಟಾಗಿ ಬಂದೆ ರೀ, ಈ ಸಬ್ವೇ ಮಿಸ್ ಆಗ್ಬಿಡ್ತು. ಇವಾಗ ನೆಕ್ಸ್ಟ್ ಸಬ್ವೇ ಬರತ್ತಾನ ವೇಟ್ ಮಾಡ್ಬೇಕು ನಾನು. ಇನ್ನೊಂದು 5 ನಿಮಿಷ ಟೈಮ್ ಹಿಡಿತೈತಿ ಈಗ ಬರೋಕೆ. ಸಬ್ವೇನಾಗ ಭಾಳ ಕಮ್ಮಿ ಜನ ಕಾಣಕತ್ತಾರ ನೋಡ್ರಿ. ಇವಾಗ ನನ್ನ ಸ್ಟಾಪ್ ಬಂತು, ನಾನು ಇವಾಗ ಇಳ್ಕೋಬೇಕು. ಇವಾಗ ನಾನು ಸಿಟಿ ಮಧ್ಯೆ ಬಂದೇನಿ ರೀ. ಇಲ್ಲೂ ಸಹಿತ ನೋಡ್ರಿ ಎಷ್ಟರ ಚೈನೀಸ್ ಫ್ಲಾಗ್ ಯೂಸ್ ಮಾಡ್ಯಾರ. ಮತ್ತು ಇಲ್ಲಿ ಎಷ್ಟು ಜನ ಬಂದ್ರ ಅಂತೇಳಿ ನಿಮ್ಗೆ ಇವಾಗ ತೋರಿಸಿ ನೋಡ್ರ. ಇಲ್ಲೂ ನೋಡ್ರಿ ಈಗ ಎಷ್ಟರ ಜನ ಅದಾರ. ಇವಾಗ ಫುಲ್ಲು ಹಾಲಿಡೇಸ್ ಐತ್ರಿ, ಅದಕ್ಕೆ ಇಷ್ಟು ಜನ ಬಂದಾರ. ಇಲ್ಲೂ ನೋಡ್ರಿ ಈಗ ಎಷ್ಟರ ಫ್ಲಾಗ್ ಯೂಸ್ ಮಾಡ್ಯಾರ, ಏನು ಸುದ್ದಿ. ಇವಾಗ ಇನ್ನೂ ನಿಮ್ಗೆ ಅಲ್ಲಿ ಮೇನ್ ಪ್ಲೇಸ್ ಇರೋದು ಅಲ್ಲಿ ಐತೆ, ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ. ಇವಾಗ ಹಾಲಿಡೇಸ್ ಇದ್ದಿದ್ದಕ್ಕೆ ರೀ ಈಗ ಚೈನೀಸ್ ಪೀಪಲ್ ಯಾರೂ ಜಾಸ್ತಿ ಮನೆಗೆ ಇರಲ್ಲ.
ಅದಕ್ಕೆ ಇವಾಗ ಎಲ್ಲರೂ ಬರೀ ಹೊರಗಡೆನೇ ಬಂದಿರ್ತಾರೆ, ಇಲ್ಲಾಂದ್ರೆ ಬೇರೆ ಬೇರೆ ಸಿಟಿಗೆ ಹೋಗ್ತಾರೆ. ಇವಾಗ ಈ ಸಿಟಿನೂ ಸಹಿತ ಫುಲ್ ಹಿಸ್ಟಾರಿಕಲ್ ಪ್ಲೇಸಸ್ ಇರೋವಂಥವ ಬರೀ, ಸೊ ಅವೆಲ್ಲ ನೋಡೋಕ್ಕೂ ಬರ್ತಾರೆ. ಇಲ್ಲಿ ನೋಡ್ರಿ ಹೊಸ ಮೊಬೈಲ್ ಲಾಂಚ್ ಆಗಿತ್ತಲ್ಲ MI ಅವ್ರದ್ದು 17 Pro, ಅದು ಇಲ್ಲಿ ಫುಲ್ ಡಿಸ್ಪ್ಲೇ ಥರ ಸಕ್ಕತ್ತಾಗಿ ಕಾಣಕತ್ತೈತಿ. ಫುಲ್ ಆ್ಯಪಲ್ ಅವ್ರದ್ದು ಸಿಮಿಲರ್ ಡಿಸೈನ್ ಇರೋಂಥದ್ದು. ಇಲ್ಲಿ ಆ್ಯಪಲ್ ಎದುರುಗಡೆ ಐತಿ, ಇಲ್ಲಿ MIನೂ ಈಗ ಆಪೋಸಿಟ್ ಐತಿ ಫುಲ್ಲು. ಇವಾಗ ಇನ್ನೂ ಈ ಕಡೆ ಹೋಗ್ಬಿಟ್ಟು ತೋರ್ಸೇನ್ರಿ. ಅಲ್ಲಿ ಮಾತ್ರ ಈಗ ಬೆಜ್ಜನ್ ಜನ ಅದರ ಅಲ್ಲಿ. ಇಲ್ಲಿ ನೋಡ್ರಿ ಇಷ್ಟು ಜನ ಇದ್ದಾಗ ಸ್ವಲ್ಪ ಏನಾರು ಹಿಂಗೆ ಗಲೀಜು ಆಗ್ತಿರ್ತೈತಲ್ಲ, ಕಸ ಎಸೆದು ಏನಾದ್ರು, ಅವಾಗ ಈ ಥರ ಬಂದು ಅವರು ಕ್ಲೀನ್ ಮಾಡ್ತಾನೆ ಇರ್ತಾರೆ. ಸರ್ ಒಂಥರ 24/7 ವರ್ಕ್ ಮಾಡ್ದಂಗೆ ನೋಡ್ರಿ ಅವರು ವರ್ಕರ್ಸು. ಬಟ್ ಅವ್ರದ್ದು ಶಿಫ್ಟ್ ವೈಸ್ ಇರ್ಬೋದು, ಬಟ್ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ನೋಡ್ರಿ ಇಲ್ಲೆಲ್ಲ ಕ್ಲೀನ್. ಈ ಪ್ಲೇಸ್ ನೇಮ್ ಬಂದುಬಿಟ್ರಿ ಜೇಫಾಂಗ್ ಬೇ ಅಂತೇಳಿ. ಇದೇನೈತಲ್ಲ ಇದು ಫುಲ್ ಮಾನ್ಯುಮೆಂಟ್ ನೋಡ್ಬೋದು. ಇದು ಈ ಪ್ಲೇಸಲ್ಲಿ ಸೆಂಟ್ರಲ್ ಇರೋವಂಥದ್ದು ಮಾನ್ಯುಮೆಂಟ್. ಇದು ಚೈನಾ ಮತ್ತು ಜಪಾನ್ ವಾರ್ ಆದಾಗ ಆ ಟೈಮಲ್ಲಿ ಇವರು ಬಿಲ್ಡ್ ಮಾಡಿರೋಂಥ ಮಾನ್ಯುಮೆಂಟ್ ಐತಿ. ಇಲ್ಲಿ ಮಾತ್ರ ಬೆಜ್ಜನ್ ಜನ ಬರ್ತಾರೆ, ಬೇರೆ ಬೇರೆ ಸಿಟಿಯಿಂದೆಲ್ಲ ನೋಡಕ್ಕೆ ಬರ್ತಾರೆ ಈ ಪ್ಲೇಸಲ್ಲ. ಬಟ್ ಇವಾಗ ಲಂಚ್ ಟೈಮ್ ಐತಿ. ಲಂಚ್ ಟೈಮ್ ಇದ್ದಿದ್ದಕ್ಕೆ ಇಲ್ಲಿ ಸ್ವಲ್ಪ ಕಡಿಮೆ ಜನ ಕಾಣಕತ್ತಾರೆ, ಎಲ್ಲ ಊಟ ಮಾಡಕ್ಕೆ ಹೋಗಿರ್ತಾರಲ್ಲ. ಇಲ್ಲಿ ನೋಡ್ರಿಗ ಅಂಕಲ್ ಆಂಟಿ ಕೈಗೆಲ್ಲ ಫುಲ್ ಚೈನೀಸ್ ಫ್ಲಾಗ್ ಐತಿ. ಸೊ ಇಲ್ಲಿ ಎಷ್ಟೆಷ್ಟೋ ಜನ ಬಂದಾರಲ್ಲ ಟೂರಿಸ್ಟ್, ಅವ್ರ ಕೈಗೆಲ್ಲ ಇಲ್ಲಿ ಫುಲ್ ಚೈನೀಸ್ ಫ್ಲಾಗೇ ಕಾಣ್ತೈತಿ ನೋಡ್ರಿ. ಇವತ್ತು ಅವ್ರಿಗೆ ಫುಲ್ ಖುಷಿ ದಿನ ನೋಡ್ರಿ. ಅದಕ್ಕೆ ಇಲ್ಲೆಲ್ಲ ಈ ಥರ ಪ್ಲೇಸ್ ಇರ್ತೈತಲ್ಲ, ಮೇನ್ ಪ್ಲೇಸ್, ಈ ಮೇನ್ ಪ್ಲೇಸ್ ಹತ್ರ ಬಂದು ಈ ಥರ ಸೆಲೆಬ್ರೇಷನ್ ಮಾಡ್ತಾರೆ ನೋಡ್ರಿ ಅವರು. ಇವತ್ತು ರೀ October 1 ಚೈನೀಸ್ ನ್ಯಾಷನಲ್ ಡೇ. ಇವತ್ತು ಇವ್ರು ಯಾಕೆ ಚೈನೀಸ್ ನ್ಯಾಷನಲ್ ಡೇ ಸೆಲೆಬ್ರೇಷನ್ ಮಾಡ್ತಾರಂದ್ರೆ, ಮುಂಚೆ ಚೈನಾನಾಗ್ರಿ ಸಿವಿಲ್ ವಾರ್ ನಡೆದಿರ್ತೈತಿ. ಅದು ಬಿಟ್ವೀನ್ ಕಮ್ಯುನಿಸ್ಟ್ ಆ್ಯಂಡ್ ನ್ಯಾಷನಲಿಸ್ಟ್ ಮಧ್ಯೆ ನಡೆದಿರ್ತೈತಿ ಆ ಫೈಟ್. ಅವಾಗ ಇವರು ದಿ ಕಮ್ಯುನಿಸ್ಟ್ ಪಾರ್ಟಿ ಲೀಡರ್ ಅವರು ಮಾ ಜೋದಂಗ್ ಅಂತೇಳಿ ಅವರು ಬೇಜಿಂಗ್ ಸಿಟಿಯಲ್ಲಿ 1949 ಈ ಒಂದು ವಾರ್ನ ಎಂಡ್ ಮಾಡ್ಬೇಕಂತೇಳಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಆ ಟೈಮಲ್ಲೇ ಇವರು ಈ ಕಂಟ್ರಿಗೆ ಒಂದು ನೇಮ್ ಕೊಡ್ತಾರೆ, ಅದು ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ ಅಂತೇಳಿ. ಅವತ್ತು ಅವ್ರು 1949 ವಾರ್ ಎಂಡ್ ಮಾಡೋದ್ರಿಂದ ಇವತ್ತು ಚೈನಾ ಈ ಲೆವೆಲಿಗೆ ಬಂದಿದೆ ನೋಡ್ರಿ. ಏನು ಸಖತ್ತಾಗಿದೆ ಅಲ್ಲ ಇವ್ರ ಪ್ರೋಗ್ರೆಸಸ್ ಆಯ್ತಾ ನೋಡ್ರಿ. ಅವತ್ತು ಆ ಒಂದು ವಾರ್ನ ಎಂಡ್ ಮಾಡಿರೋದ್ರಿಂದ ಇವತ್ತು ಇವ್ರ ಕಂಟ್ರಿ ಯಾವ ಲೆವೆಲಿಗೆ ಬಂದೈತಲ್ಲ. ಇವಾಗ ಇಲ್ಲಿ ಇಷ್ಟು ಜನ ಆದರೆ ಇವಾಗ ಬೇರೆ ಕಡೆ ಹೋಗ್ಬಿಟ್ಟು ತೋರಿಸ್ತೀನಿ ಇನ್ನೂ ಅಲ್ಲಿ ಎಷ್ಟು ಜನ ಇರ್ತಾರೆ ಅಂತೇಳಿ. ಆ ಕಡೆ ಎಲ್ಲ ಫುಲ್ಲು ಊಟದ ಪ್ಲೇಸಸ್ ಐತ್ರಿ, ರೆಸ್ಟೋರೆಂಟ್ಸ್ ಎಲ್ಲ. ಇವಾಗ ಆ ಕಡೆ ಹೋಗ್ಬಿಟ್ಟು ತೋರಿಸ್ತೀನಿ ನೋಡ್ರಿ. ಎಷ್ಟರ ಜನ ಅದಾರ ನೋಡ್ರಿ ಇಲ್ಲಿ. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಬಂದಾರ. ಸೊ ಎಲ್ಲ ಜನನೂ ಸಹಿತ ಈ ಪ್ಲೇಸ್ ನೋಡಕ್ಕೆ ಬಂದಾರ. ಮತ್ತು ಹಂಗೆ ಅವರು ಇದು ಒಂದೇ ಪ್ಲೇಸ್ ನೋಡಕ್ಕೆ ಬಂದಿರಲ್ರಿ. ಈ ಪ್ಲೇಸ್ ನೋಡಿದ ತಕ್ಷಣ ನೆಕ್ಸ್ಟ್ ಬೇರೆ ಬೇರೆ ಸಿಟಿಗೂ ಟ್ರಾವೆಲ್ ಮಾಡ್ತಾರೆ. ಇವಾಗ ಚೈನಾನಾಗ ಲಾಂಗ್ ಹಾಲಿಡೇ ಐತ್ರಿ, 8 days. ಕರೆ ಅಂದರೆ ಈ ಫೆಸ್ಟಿವಲಿಗೆ ಅಂತೇಳಿ ಅವರು 6 days ಹಾಲಿಡೇಸ್ ಕೊಡ್ತಾರೆ. ಬಟ್ ಇನ್ನೂ ಒಂದು ಫೆಸ್ಟಿವಲ್ ಐತಿ, ಇದು ಆದ್ಮೇಲೂ ಸಹಿತ ಅದು ಮಿಡ್ ಆಟಮ್ ಫೆಸ್ಟಿವಲ್ ಅಂತೇಳಿ ಅದು 2 days ಹಾಲಿಡೇಸ್ ಸಿಗ್ತೈತಿ. ಅದನ್ನು ಸಹಿತ ಕಂಟಿನ್ಯೂ ಬಂದಿರೋದಕ್ಕೆ ಇವರಿಗೆ 8 days ಹಾಲಿಡೇಸ್ ಸಿಗ್ತೈತಿ. ಅದಕ್ಕೆ ಇವಾಗ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋರು ಆಗಿರ್ಬೋದು, ಇಲ್ಲ ಯಾರೇ ಒಂದು ಗೌರ್ಮೆಂಟ್ ಸರ್ವೆಂಟ್ ಇರ್ತಾರಲ್ರಿ, ಅವ್ರಿಗೆ ಇದು ಒಂದು ಫುಲ್ ಲಾಂಗ್ ಹಾಲಿಡೇಸ್ ಇರ್ತೈತಿ. ಅದಕ್ಕೆ ಇವಾಗ ಎಲ್ಲ ಚೈನೀಸ್ ಪೀಪಲು ಸಹಿತ ಬರೀ ಈ ಥರ ಹೊರಗಡೆನೆ ಬರ್ತಾರೆ ನೋಡ್ರಿ. ಬೇರೆ ಬೇರೆ ಸಿಟಿಗೆಲ್ಲ ಟ್ರಾವೆಲ್ ಮಾಡಕ್ಕೆ ಹೋಗ್ತಾರೆ. ಹೆವಿ ಅಂದರೆ ಹೆವಿ ಬ್ಯುಸಿ ನೋಡ್ರಿ ಎಲ್ಲರೂ. ಇವಾಗ ನೋಡ್ರಿ ಈ ಕಡೆಯಿಂದ ಇಷ್ಟೆಲ್ಲ ಜನ ಬರ್ಕತ್ತಾರಲ್ರಿ, ಈ ಕಡೆ ಬಂದ್ಬಿಟ್ಟು ಈ ಪ್ಲೇಸ್ ನೋಡಕ್ಕೆ ಹೋಗ್ತಾರೆ. ಯಾಕಂದ್ರೆ ಇದು ನೋಡ್ರಿ ಇಲ್ಲಿ ಫುಲ್ ಎಲ್ಲ ಬಿಲ್ಡಿಂಗ್ ಫುಲ್ ಸೆಂಟ್ರಿ ಐತಿ ನೋಡ್ರಿ. ಅದಕ್ಕೆ ಈ ಪ್ಲೇಸ್ ನೋಡಕ್ಕೆ ಅಂತೇಳಿ ಬರ್ತಾರ. ಇದು ಭಾಳ ಫೇಮಸ್ ಪ್ಲೇಸ್ ಐತ್ರ. ಆಮೇಲೆ ಈ ಕಡೆ ನೋಡ್ರಿ ಬಂದಿರೋ ಜನ ಇರ್ತಾರಲ್ರಿ, ಅವ್ರಿಗೆಲ್ಲ ಹೊಟ್ಟೆ ಹಸಿರ್ತೈತಲ್ಲ, ಅದಕ್ಕಂತೇಳಿ ಅವ್ರು ಇಲ್ಲಿ ಊಟ ಮಾಡಕ್ಕೆ ಬರ್ತಾರ. ಇಲ್ಲಿ ಫುಲ್ ಎಲ್ಲ ರೆಸ್ಟೋರೆಂಟ್ಸ್ ಅವ. ಇಲ್ಲಿ ಎಷ್ಟರ ರೆಸ್ಟೋರೆಂಟ್ಸ್ ಅವ ಮತ್ತು ಎಷ್ಟು ಜನ ಬ್ಯುಸಿ ಇರ್ತಾರೆ ನೋಡಕತ್ರ ಅಂತ. ಇವಾಗ ನೋಡ್ರಿ ವರ್ಕ್ ಜಾಬ್ ಮಾಡ್ತಿರ್ತಾರಲ್ಲ ಅವರಿಗೆಲ್ಲ ಒಂಥರ ರಜೆ ಸಿಕ್ಕರೆ, ಇವಾಗ ರೆಸ್ಟೋರೆಂಟ್ಸ್ ಎಲ್ಲ ಇಟ್ಟಿರ್ತಾರಲ್ಲ ಅವ್ರದ್ದೆಲ್ಲ ನೋಡ್ರಿ ಪಾಪ ಎಷ್ಟು ಬ್ಯುಸಿ ಇರ್ತಾರೆ ಇವಾಗ. ಬಟ್ ಅವರಿಗೆ ಡಬಲ್ ಸ್ಯಾಲ್ರಿ ಇರ್ಬೋದೇನೋ ಇವತ್ತೆಲ್ಲ ನೋಡ್ರಿ. ಎಲ್ಲ ಕಡೆನೂ ಸಹಿತ ಬರೀ ಚೈನೀಸ್ ಫ್ಲಾಗೇ ಐತಿ. ಇವಾಗ ಇವರೆಲ್ಲ ಟ್ಯಾಕ್ಸಿ ಇದ್ದವ್ರಿ ಈ ಥರ ಟ್ರಾಫಿಕ್ ಜಾಮ್ನಾಗ ಸಿಕ್ಕಾಕೊಂಡಾರ ನೋಡ್ರಿ. ಮತ್ತು ನಾ ಇನ್ನೂ ಈ ಕಡೆ ಹೋಗ್ಬಿಟ್ಟು ತೋರಿಸ್ತೀನಿ, ಅಲ್ಲಿ ಇನ್ನೂ ಬೇರೆ ಬೇರೆ ರೆಸ್ಟೋರೆಂಟ್ಸ್ ಎಲ್ಲ ಅವ ನೋಡ್ರಿ. ಫುಲ್ ರೆಸ್ಟೋರೆಂಟ್ ಯಾವ ರೀತಿ ಡೆಕೋರೇಷನ್ ಮಾಡಿರ್ತಾರ, ಫುಲ್ ಲೈಟ್ಸ್. ಇವಾಗ ಡೇ ಟೈಮಲ್ಲೂ ಸಹಿತ ಲೈಟ್ಸ್ ಆನ್ ಮಾಡ್ಯಾರ ನೋಡ್ರಿ. ಇಲ್ಲಿ ಸ್ಮೆಲ್ ಮಾತ್ರ ಭಾರಿ ಅಂದ್ರೆ ಭಾರಿ ಬರಕೈತ್ರಿ. ಬಟ್ ನನ್ನ ಹೊಟ್ಟಿನೇ ಹಸ್ದಿಲ್ಲ, ಯಾಕಂದ್ರೆ ಇವಾಗ ನಾವು ಊಟ ಮಾಡ್ಕೊಂಡೇ ಬಂದಿದ್ದೆ. ಇವಾಗ ಏನಾದರೂ ಒಂದು ಲೈಟಾಗಿ ಸಾಫ್ಟ್ ಡ್ರಿಂಕ್ಸ್ ತೊಗೋತೀನಿ. ಬಟ್ ಅಲ್ಲಿ ಮಾತ್ರ ಫುಲ್ ಜನ ಅಂದ್ರೆ ಫುಲ್ ಜನ ಇದ್ರು. ಅಲ್ಲೆಲ್ಲ ಮೇನ್ ರೆಸ್ಟೋರೆಂಟ್ಸ್ ಎಲ್ಲ ಆ ಕಡೆ ಐತಿ. ಇಲ್ಲೊಂದು ಐತ್ರಿ ಎದುರುಗಡೆ, ಈಗ ಅಲ್ಲೊಂದು ಐತ್ರಿ, ಅಲ್ಲೂ ಸಹಿತ ಫುಲ್ ರೆಸ್ಟೋರೆಂಟ್ಸ್ ಐತಿ. ಅದನ್ನು ತೋರಿಸ್ತೀನಿ. ಅಲ್ಲೆಲ್ಲ ಎಷ್ಟು ಜನ ಬಂದಿರ್ತಾರೆ, ಎಷ್ಟು ಬ್ಯುಸಿ ಇರ್ತಾರೆ. ಈ ಚೈನೀಸ್ ಫುಡ್ ಸಹಿತ ಅಷ್ಟು ಭಾರಿ ಡೆಲಿಷಿಯಸ್ ಟೇಸ್ಟ್ ಇರುವಂಥ ಫುಡ್ ಇರ್ತೈತೆ ನೋಡ್ರಿ. ಇಲ್ಲಿ ನೋಡ್ರಿ ಇದೆಲ್ಲ ಮೆಣಸಿನ್ಕಾಯಿ ನೋಡ್ರಿ. ಮೆಣಸಿನ್ಕಾಯಿಂದ ಯಾವ ಥರ ಡೆಕೋರೇಷನ್ ಮಾಡ್ಯಾರ. ಇಲ್ಲಿ ನೋಡ್ರಿ ಎಷ್ಟು ಮೆಣಸಿನ್ಕಾಯಿ ಹಾಕಾರ, ಭಾರಿ ಖತರ್ನಾಕ್ ಡೆಕೋರೇಷನ್ ಮಾಡ್ಯಾರ ನೋಡ್ರಿ. ಇದು ಯಾಕೆ ಈ ಥರ ಡೆಕೋರೇಷನ್ ಮಾಡ್ಯಾರ ಅಂದರೆ, ಇದು ಇವ್ರದ್ದು ಮಸಾಲ ರೆಡಿ ಮಾಡ್ತಾರೆ ಇಲ್ಲಿ ಫುಲ್ ಮೆಣಸಿನ್ಕಾಯಿಂದನೇ. ಈ ಸಿಟಿಯಲ್ಲಿ ಅಂತೂ ಮಿಕ್ಕಿ ಮೀರಿ ಖಾರ ತಿಂತಾರೆ. ನನಗೂ ಮಾತ್ರ ಫುಲ್ ಖಾರ ಅಂದ್ರೆ ಭಾಳ ಇಷ್ಟ. ಅದಕ್ಕೆ ನನಗೆ ಮಾತ್ರ ಈ ಸಿಟಿಯಲ್ಲಿ ಇದ್ದಿದ್ದಕ್ಕೂ ಸಹಿತ ಫುಲ್ ಅಡ್ಜಸ್ಟ್ ನೋಡ್ರಿ. ಖಾರ ಎಲ್ಲ ಊಟ ಮಾಡ್ಬೋದು ನಾನು. ಇಲ್ಲಿ ಈ ಕಡೆ ನೋಡ್ರಿ ಎಷ್ಟು ಥರ ರೆಸ್ಟೋರೆಂಟ್ಸ್ ಅವ, ಫುಲ್ ಎಲ್ಲ ಡಿಫ್ರೆಂಟ್ ಇರುವಂಥ ಫುಡ. ನೀವು ಇನ್ನೊಂದು ಇಲ್ಲಿ ಅಬ್ಸರ್ವ್ ಮಾಡಿ ನೋಡ್ರಿ, ಇಷ್ಟೆಲ್ಲ ರೆಸ್ಟೋರೆಂಟ್ಸ್ ಕಾಣಕತ್ತವ. ಓಕೆನಾ, ತಿನ್ನೋಕೆ ಸಿಗೋವಂಥದ್ದೆಲ್ಲ ಐತಿ. ಬಟ್ ಅವ್ರು ಯಾರು ಹಿಂಗೆ ಏನಾರು ತಿಂದ್ಬಿಟ್ಟು ಇಲ್ಲಿ ರೋಡ್ನಾಗ ಎಸ್ದಿರೋದು ಕಾಣಕತ್ತೈತೇನ್ರಿ. ಸೊ ಈಗ ನೋಡ್ರಿ ಎಲ್ಲ ಕಡೆ ನೋಡ್ರಿ ಇಷ್ಟು ಐತಿ ತಿನ್ನುವಂಥ ಪ್ಲೇಸಸ್ಸು, ಎಲ್ಲ ಶಾಪ್ಸು. ಬಟ್ ಆದರೂ ಸಹಿತ ಕ್ಲೀನಲ್ಲಿ ನೋಡ್ರಿ ಯಾವ ಲೆವೆಲಿಂಗ್ ಮೇಂಟೈನ್ ಮಾಡ್ತಾರೆ ಇವರು.
ಸೊ ನನಗೆ ಮಾತ್ರ ಇದೊಂದು ಭಾರಿ ಸ್ಪೆಷಲ್ ಅನ್ಸೈತಿ ರೀ ಚೈನಾನಾಗ. ಇಷ್ಟೆಲ್ಲ ರೆಸ್ಟೋರೆಂಟ್ಸ್ ಅವ, ಇವರೆಲ್ಲ ಇಷ್ಟು ತಿಂದ್ರು ಸಹಿತ ರೋಡ್ನಾಗೆ ತಿನ್ಕೋತ ಹೋಗ್ತಿರ್ತಾರ. ಮತ್ತು ಆದ್ರೂ ಸಹಿತ ಇವ್ರು ಯಾರು ರೋಡ್ನಾಗೆ ಸಲ್ಲ ಇವ್ರು ನೋಡ್ರಿ, ಇವ್ರು ಸಹಿತ ಎಷ್ಟು ಚೆನ್ನಾಗಿ ಕ್ಲೀನ್ ಮೇಂಟೈನ್ ಮಾಡಕತ್ತಾರ. ಬಟ್ ಇಲ್ಲಿ ಯಾವುದೇ ಥರ ಫುಡ್ ಐತೆ ಅನ್ನೋ ತೋರಿಸಿ ನೋಡ್ರಿ ಹತ್ರದಿಂದ. ಇಲ್ಲಿ ನೋಡ್ರಿ ಈಗ ಮೇಡಮ್ ಕೈಯಾಗ ಯಾವ ಥರದ್ದು ಐತೆ ನೋಡ್ರಿ, ಇದು ಸಕ್ಕದ ಉದ್ದಾಗಿರೋಂಥದ್ದು ಐತೆ ನೋಡ್ರಿ. ಇದೇ ಫುಡ್ ಇಲ್ಲಿಂದ ಬಾಯ್ ಮಾಡಿರೋದವ್ರು. ಭಾರಿ ಖತರ್ನಾಕ್ ಸ್ಮೆಲ್ ಬರ್ತೈತೆ ನೋಡ್ರಿ. ಇಲ್ಲಿ ಫುಲ್ ಎಲ್ಲ ಮೀಟ್ ನೋಡ್ರಿ ಯಾವ ಥರ ಐತಿ, ಒಂದ್ರಕ್ಕಿಂತ ಒಂದು ಫುಲ್ ಡಿಫ್ರೆಂಟ್ ಆಗಿರೋಂಥ ಫುಡ್ ಅವ. ಈಗ ಏನು ಖತರ್ನಾಕ್ ಕಾಣ್ತೈತೆ ನೋಡ್ರಿ. ಇಲ್ಲೂ ನೋಡ್ರಿ, ಈಗ ಇಲ್ಲೂ ಸಹಿತ ಏನು ಖತರ್ನಾಕ್ ಐತಿ. ಇದು ಒಂಥರ ಫುಲ್ ಸ್ವೀಟ್ ಇರೋಂಥದ್ದು. ಇದು ಯಾವುದೋ ಮಾಂಸ ಇರ್ಬೋದೇನೋ. ನಾನು ಇಲ್ಲಿ ನೋಡ್ರಿ, ಇದು ಒಂಥರ ಸ್ವೀಟ್ ಇರೋಂಥ ಫುಡು. ಇಲ್ಲಿ ವಾಟರ್ ಮೆಲನ್ ನೋಡ್ರಿ ಎಷ್ಟು ದೊಡ್ಡದೈತಿ. ಇಲ್ಲಿ ಎಷ್ಟು ಟೈಪ್ಸ್ ಆಫ್ ಇರೋಂಥ ಫುಡ್ ಅವಲ್ರಿ. ಇದೆಲ್ಲ ನಾನು ಟ್ರೈ ಮಾಡೀನಿ, ಬಟ್ ಆದ್ರೂ ಸಹಿತ ನಿಮಗೆ ತೋರಿಸ್ತೀನಿ. ಇದೆಲ್ಲ ಪ್ರಾನ್ಸ್ ಕಾಣದೈತಿ ನೋಡ್ರಿ. ಈಗ ಅವ್ರದ್ದು ಸಹಿತ ಯಾವ ಥರ ಐತಿ, ಇದು ಒಂಥರ ಡಿಫ್ರೆಂಟ್ ಐತಲ್ಲ ಬಾಕ್ಸಸ್. ಇಲ್ಲೂ ಸಹಿತ ಫುಲ್ ಮೆಣಸಿನ್ಕಾಯಿ ಇಟ್ಟಾರ. ಈಗ ಮೆಣಸಿನ್ಕಾಯಿಂದ ಈ ಥರ ಮಸಾಲ ರೆಡಿ ಮಾಡ್ತಾರೆ ನೋಡ್ರಿ. ಅದಕ್ಕೆ ಇವರು ಅಡ್ವರ್ಟೈಸ್ಮೆಂಟ್ಗೋಸ್ಕರ ಅಂತ ಈ ಥರ ಹಾಕಿರ್ತಾರೆ, ಫುಲ್ ಜನಕ್ಕೆಲ್ಲ ಅಟ್ರಾಕ್ಷನ್ ಮಾಡೋಕೆ. ಫುಲ್ಲು ಘಾಟ್ ಸ್ಮೆಲ್ ಬರ್ತೈತಿ, ಭಾರಿ ಖತರ್ನಾಕ್ ಸ್ಮೆಲ್ ಐತಿ ಒಳಗಡೆ. ಇದು ಯಾವುದು ಮರೆ, ಇದು ಯಾವುದೋ ಒಂಥರ ಡಿಫ್ರೆಂಟ್ ಇರೋಂಥ ಫುಡ್ ಐತಿ ಸರ್. ಇವಾಗ ನೋಡ್ರಿ ಈ ಥರ ಸ್ಯಾಂಪಲ್ ಮಾಡೋಕ್ಕಂತ ಕೊಟ್ಟರು. ಬಟ್ ಇವಾಗ ಇದು ತಿಂದು ನೋಡ್ತೀನಿ ಯಾವ ಥರ ಟೇಸ್ಟ್ ಐತೆ ಅಂತೇಳಿ. ಬಿಸಿ ಬಿಸಿ ಐತಿ, ಬಟ್ ಸ್ವೀಟ್ ಐತ್ರಿ, ಚೆನ್ನಾಗೈತಿ. ಒಂಥರ ಪಾಪ್ಕಾರ್ನ್ ಇದ್ದಂಗೆ ಐತಿ. ಆಮೇಲೆ ಇಲ್ಲಿ ನೋಡ್ರಿ, ಓ ಇದು ಹೆಸರು ಕಾಳು ನೋಡ್ರಿ. ಇದರಿಂದನೂ ಏನೋ ಈ ಥರ ಒಂದು ಸೂಪ್ ಥರ ಮಾಡ್ಬೋದೇನೋ ಇವರು. ಈ ಥರ ಕಾಣ್ತೈತೆ ನೋಡ್ರಿ. ನೋಡ್ರಿ ಎಷ್ಟು ಟೈಪ್ಸ್ ಆಫ್ ಇರೋಂಥ ಮೀಟ್ಸ್ ಅವ, ಒಂದಕ್ಕಿಂತ ಒಂದು ಭಾರಿ ಅವ. ಇಲ್ಲಿಗ ಇದು ಸ್ಕ್ವಿಡ್ ನೋಡ್ರಿ. ಇದು ಇವಾಗ ಈ ಶಾಪಲ್ರಿ ನಾನು ಅದು ಜ್ಯೂಸ್ ತೊಗೋತೇನೆ, ಯಾವ ಥರ ಬೈ ಮಾಡ್ಬೇಕನ್ನ ತೋರಿಸ್ತೇನೆ ನೋಡ್ರ. ಇವಾಗ ನಾವು ಮೊಬೈಲಿಂದ ಇದು ಸ್ಕ್ಯಾನ್ ಮಾಡ್ಬೇಕಾಗುತ್ತಾ ನೋಡ್ರಿ. ಈ ಥರ ನಾವು ಸ್ಕ್ಯಾನ್ ಮಾಡ್ಬೇಕು ನೋಡ್ರಿ. ಈಗ ಈ ಥರ ಇರ್ತೈತೆ ಪ್ರೈಸು. ಇವಾಗ ಇದು ತೊಗೋತೀನಿ ರೀ. ಇದರಲ್ಲಿ ಚೂಸ್ ಮಾಡ್ಬೋದು, ದೊಡ್ಡ ಸೈಜು, ಚಿಕ್ಕ ಸೈಜ್. ಇದು ಚಿಕ್ಕದು, ಇದು ದೊಡ್ಡದು ಸೈಜು. ಈ ಥರ ಇರ್ತೈತಿ. ಇವಾಗ ನಾ ಪೇ ಮಾಡಿದೆ 14.4 RMB. ಇವಾಗ ಈ ಜ್ಯೂಸ್ ಕೊಟ್ಟರೆ ಇವಾಗ ಕುಡಿದು ನೋಡ್ತೀನಿ ಯಾವ ಥರ ಟೇಸ್ಟ್ ಐತೆ ಅನ್ನೋದು. ಸಕ್ಕತ್ತಾಗೈತಿ. ಗ್ರೇಪ್ ಜ್ಯೂಸ್ ಇದು. ಅವ್ರಿಗೆ ಹೇಳಿದ್ದೆ ಜಾಸ್ತಿ ಶುಗರ್ ಹಾಕ್ರಿ ಅಂತೇಳಿ. ಸ್ವಲ್ಪ ಹುಳಿ ಹುಳಿ ಥರನೂ ಐತಿ, ಶುಗರ್ ಐತಿ. ಸೊ ಸಕ್ಕತ್ತಾಗೈತಿ ನೋಡ್ರಿ ಟೇಸ್ಟ್. ಚೈನೀಸ್ ಪೀಪಲ್ ಅವರು ಅವ್ರ ನ್ಯಾಷನಲ್ ಡೇ ಸೆಲೆಬ್ರೇಷನ್ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಇಲ್ಲ ಅವ್ರ ಕಂಟ್ರಿನ ಈ ರೀತಿ ಕ್ಲೀನ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಆಗಿರ್ಬೋದು, ಇದು ಎಲ್ಲದ್ರ ಬಗ್ಗೆ ನೋಡಿದ್ರೆ ನಿಮಗೇನು ಅನಿಸ್ತೈತ್ರಿ? ಅವತ್ತು 1949ನಾಗ ಅವ್ರು ಆ ವಾರ್ ಎಂಡ್ ಮಾಡಿರೋದ್ರಿಂದ ಇವತ್ತು ಚೈನಾ ನೋಡ್ರಿ ಯಾವ ಲೆವೆಲಿಗೆ ಬೆಳೆದೈತಲ್ರಿ. ಇದ್ರ ಬಗ್ಗೆ ನಿಮಗೇನು ಅನಿಸ್ತೈತ್ರಿ?